ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ 12 ರಾಶಿಗಳ ಫಲಾಫಲ, ಹಾಗೆ ಇವತ್ತು ಬುಧವಾರ ಯಾವ ವಿಶೇಷತೆಯನ್ನ ಹೊತ್ತು ತಂದಿದೆ, ಪಂಚಾಂಗದ ವಿಶೇಷತೆ ಜೊತೆಗೆ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರವನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನ ಬುಧವಾರ ಯಾವ ವಿಶೇಷತೆಯನ್ನ ಈ ದಿನ ಹೊತ್ತು ತಂದಿದೆ ಶಾಸ್ತ್ರಿಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಏನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃನ್ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರ್ತಕ್ಕಂಥದ್ದು, ದ್ವಿತೀಯ ತಿಥಿ, ಚಿತ್ತಾ ನಕ್ಷತ್ರ. ಈ ದಿವಸ ಈ ಫಾಲ್ಗುಣ ಮಾಸದ ದ್ವಿತೀಯ ಎರಡನೇ ದಿನ ಒಂದು ವಿಶಿಷ್ಟ ಉತ್ಸವ ನೆರವೇರುತ್ತೆ. ಎಲ್ಲಿ ಅಂತಂದರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ. ಅದು ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಕರ್ನಾಟಕಕ್ಕೆ ಅತ್ಯಂತ ಪ್ರಸಿದ್ಧ, ಭಾರತದಲ್ಲೂ ಅದರ ಹೆಸರು ಹೆಚ್ಚಾಗಿ ಕೇಳಲ್ಪಡುತ್ತೆ. ಚಿತ್ರದುರ್ಗದ ಭಾಗದ ಜನರಿಗಂತೂ ನಾಯಕನಹಟ್ಟಿ ಅಂತಂದರೆ ಅದೊಂದು ವಿಶಿಷ್ಟವಾದ ಸಿದ್ಧಕ್ಷೇತ್ರ ಗುರುಪೀಠ. ಎಷ್ಟೋ ಮಂದಿ ಆ ಒಂದು ಪೀಠಕ್ಕೆ, ಆ ಗುರು ಸನ್ನಿಧಾನಕ್ಕೆ ನಡ್ಕೊಳ್ತಾರೆ. ಅಂಥ ಒಂದು ವಿಶೇಷವಾದ ಸ್ಥಳ ಅದು. ಯಾಕಾಗಿ ಅಂತಂದರೆ ಅಲ್ಲಿನ ಸ್ವಾಮಿಗಳ ಮಹಿಮೆ ಆಗಿದೆ. ಅವರ ಹೆಸರು ಮೂಲತಃ ರುದ್ರಸ್ವಾಮಿ ಅಂತ ಅವರ ಹೆಸರು. ಈ ಜನರ ಸಂಕಟಗಳನ್ನು, ಮೋಹಗಳನ್ನು, ಅವರ ಒಂದು ಸಂದಿಗ್ಧಗಳನ್ನು ತೊಡೆದು ಹಾಕಲಿಕ್ಕಾಗಿ ಅವರು ಅವರ ಹೆಸರನ್ನು ಬದಲಾಯಿಸಿಕೊಂಡ್ರು. ತಿಪ್ಪೇರುದ್ರಸ್ವಾಮಿ ಅಂತ ಅವರ ನಾಮಕರಣವಾಯಿತು. ಯಾಕಾಗಿ ಅಂತಂದರೆ ಗಣಾಧೀಶ್ವರಲ್ಲಿ ಒಬ್ಬರಾಗಿರ್ತಕ್ಕಂತಹ ಕೆಂಪಯ್ಯ ಅವರೂ ಓರ್ವ ಸ್ವಾಮಿಗಳಾದರೂ ಮುಂದೆ ಅವರನ್ನು ಸಂಸಾರ ಚಕ್ರದಿಂದ ಬಿಡಿಸಬೇಕಾಗಿತ್ತು. ಯಾಕಾಗಿ ಅಂತಂದರೆ ಜನಸ್ತೋಮ ಅವರಿಂದ ಸಾಕಷ್ಟು ಉಪದೇಶವನ್ನು ಪಡೆಯಬೇಕಾಗಿತ್ತು. ಅದನ್ನು ಅರಿತಂತಹ ಸ್ವಾಮಿಗಳು, ಈ ರುದ್ರಸ್ವಾಮಿಗಳು, ಒಂದು ದಿವಸ ರಸ್ತೆಯಲ್ಲಿ ಬರ್ತಾ ಈ ದಾರಿ ಉದ್ದಕ್ಕೂ ಹಿಂದೆ ಎಲ್ಲ ಈ ಹಸುವಿನ ಸೆಗಣಿ ಇದನ್ನೆಲ್ಲ ಒಂದು ಗುಡ್ಡೆ ಮಾಡ್ತಾಯಿದ್ರು. ಅದನ್ನು ತಿಪ್ಪೆ ಅಂತ ಕರೀತಾಯಿದ್ರು. ಆ ಒಂದು ಸ್ಥಳದಲ್ಲಿ ಇವರು ಕುಳಿತು ತಪಸ್ಸನ್ನು ಮಾಡ್ತಾಯಿದ್ರು. ಈ ಕೆಂಪಯ್ಯನವರು ಬರ್ತಾ ಅವರ ಹೊಲಕ್ಕೆ ಹೋಗ್ತಾ ರಸ್ತೆಯಲ್ಲಿ ಈ ಸ್ವಾಮಿಗಳನ್ನ ನೋಡಿ, ಇದ್ಯಾಕೆ ಇಲ್ಲಿ ಕೂತಿದ್ದೀರಾ ನೀವು ಈ ಒಂದು ಗಲೀಜಲ್ಲಿ ಅಂತ ಪ್ರಶ್ನೆ ಮಾಡಿದ್ರು. ಅಯ್ಯ, ನೀನಿರೋದು ಎಲ್ಲಿ? ಸಂಸಾರವೇ ಒಂದು ಈ ಕಾಮ, ಕ್ರೋಧ, ಲೋಭ, ಮೋಹ ಇವೆಲ್ಲ ಗಲೀಜೆ ತಾನೇ, ಇವೆಲ್ಲ ಅಸಹ್ಯವೇ ತಾನೇ. ಅಸಹ್ಯದ ಮಧ್ಯದಲ್ಲಿ ನೀನು ತೊಳೆದಾಡ್ತಾ ಇದೆಯಾ? ಅದರಿಂದ ಬಿಡಿಸ್ಕೊಳ್ಬೇಕು ನಾವು. ಎಲ್ಲಿ ನಾವು ಕೂತರೆ ಅದೇ ಶಿವ ಸನ್ನಿಧಾನವಾಗುತ್ತೆ. ಹೀಗಾಗಿ ಈ ಒಂದು ಸ್ಥಿತಿಯನ್ನು ತಲುಪಬೇಕು ಅಂತ ಹೇಳಿ ಅವರಿಗೆ ಉಪದೇಶವನ್ನು ಮಾಡಿದ್ರು. ಹಾಗಾಗಿ ಅವರಿಗೆ ತಿಪ್ಪೇರುದ್ರ ಸ್ವಾಮಿ ಅಂತ, ಈಗಲೂ ತಿಪ್ಪೇಸ್ವಾಮಿ, ತಿಪ್ಪೇರುದ್ರ ಹೀಗೆಲ್ಲ ಅಲ್ಲಿ ಹೆಸರುಗಳನ್ನ ಇಡ್ತಾರೆ ಮಕ್ಕಳಿಗೆ, ಹುಟ್ಟಿದಂಥ ಮಕ್ಕಳಿಗೆ. ಆ ಹೊತ್ತಿನಿಂದ ಈ ಕ್ಷಣದವರೆಗೂ ಅಲ್ಲಿ ಅನೇಕ ಪವಾಡಗಳು ನಡೆಯುತ್ತೆ. ಅಲ್ಲಿ ಏನು ಅಂದ್ಕೊಂಡು, ಅಲ್ಲಿ ಮಾಡಿದವನಿಗೆ ನೀಡು ಭಿಕ್ಷೆ ಅಂತ. ಯಾರು ಶ್ರದ್ಧೆಯಿಂದ ಕೆಲಸ ಮಾಡ್ತಾರೋ ಅವರಿಗೆ ಭಿಕ್ಷೆ ತಪ್ಪಿದ್ದಲ್ಲ ಅಂತ. ಅದರಲ್ಲೂ ಆ ಸ್ವಾಮಿಗಳ ಹತ್ರ ಹೋಗಿ ಏನಾದರೂ ಈ ಕೆಲಸದ ವೃತ್ತಿ ಸಂಬಂಧಿ ಯಾರಿಗಾದರೂ ಕೆಲಸದ ಸಮಸ್ಯೆ ಇದೆ ಅಂತಂದರೆ, ಯಾಕೋ ಕೆಲಸ ಸರಿ ಹೋಗ್ತಾ ಇಲ್ಲ, ಕೆಲಸಗಳು ಅನುಕೂಲ ಆಗ್ತಾ ಇಲ್ಲ, ಅಥವಾ ನನ್ನ ಕೆಲಸದಲ್ಲಿ ಸ್ಥಿರತೆ ಇಲ್ಲ, ಈ ಥರದ್ದು ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ನೋಡಿ, ನಾಯಕನಹಟ್ಟಿಗೆ ಒಂದು ಸಲ ಹೋಗಿ ಬನ್ನಿ. ನಾಯಕನಹಟ್ಟಿ ತಿಪ್ಪೇಸ್ವಾಮಿಯ ಪ್ರಸಿದ್ಧವಾದ ಗುರುಕ್ಷೇತ್ರ ಅದು. ಅಲ್ಲಿ ಈ ದಿವಸ ಮಹೋನ್ನತವಾದ ಜಾತ್ರೋತ್ಸವ ನಡೆಯುತ್ತೆ. ಎಲ್ಲೆಲ್ಲಿಂದಲೂ ಭಕ್ತರು ಬಂದು ಸೇರ್ತಾರೆ. ಅದು ನೋಡೋದೇ ಒಂದು ವೈಭವ. ಅಂಥ ಒಂದು ಸನ್ನಿಧಾನ, ಅಂಥ ಒಂದು ಗುರು ಸ್ಮರಣೆ ಈ ದಿವಸ ಎಲ್ಲರನ್ನ ಪುನೀತ ಮಾಡುತ್ತೆ ಅಂತಕ್ಕಂಥದ್ದು. ಆ ಭಾವದಲ್ಲಿ ಅವರನ್ನು ನೆನೆಸಿಕೊಂಡಿದ್ದಾಯಿತು. ಈ ದಿವಸ ಬುಧವಾರ ವಿಷ್ಣುವಿನ ಆರಾಧನೆ, ಗುರುವಿನ ಪ್ರಾರ್ಥನೆ ಎರಡನ್ನೂ ಮಾಡಿ
ಶುಭವಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.